ಜನನೀ ಜನಕಸ್ತಃ ತತ್ವೋಪದೇಶಕರ್ತಾರಂ ನತ್ವಾ ಕ್ಷೇತ್ರಾಧಿದೇವತೆ ಬ್ರಹ್ಮಲೀನ ಸೂರ್ಯತ ಶಿವಯೋಗೀಶ್ವರ ಅಡಿದವರಿಗೂ ಶಿವಯೋಗಿಗಳನ್ನು ಈ ನಾಡಿಗೆ ಕರುಣಿಸಿಕೊಟ್ಟಿರುವಂಥ ಮಹಾನ್ ಶಿವಯೋಗಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ ಅಡಿದವರಿಗೂ ರೇವೈದ್ಯನವರ ಹಾಗೂ ಸಿದ್ಧರಾಂಶ ಅಡಿದವರಿಗೆ ಎಲ್ಲ ಗುರು ಪರಂಪರೆಗೆ ಶಿರಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಇಂದು ಶಿವನ ಪುಣ್ಯಾರಾಧನೆಯಾಗಿ ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಕುಂಭೋತ್ಸವ, ಅಂಬಾರಿ ಉತ್ಸವ ಹಾಗೂ ಇನ್ನೂ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸತಕ್ಕಂಥ ನಿಸ್ವಾರ್ಥದಿಂದ ಸೇರಿಸಿರ್ತಕ್ಕಂಥ ಈ ಭೂಮಿಯ ಹೆಮ್ಮೆಯ ಪುತ್ರ ಇರತಕ್ಕಂಥ ಎಲ್ಲ ಸೈನಿಕ ನಿವೃತ್ತ ಸೈನಿಕ ಹಾಗೂ ಹಾಲಿ ಇರುವಂಥ ಸೈನಿಕರ ಒಂದು ಸನ್ನಿಧಿಗೆ ಅನಂತ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭೂಮಿ ಮೇಲೆ ಏನು ಪವಾಡ ಮಾಡ್ತಿ ಇನ್ನೊಬ್ಬ ಪುರುಷ ಅಂದ್ರೆ ರೈತ, ಆ ರೈತರನ್ನು ಕೂಡ ನಾವು ವಂದಿಸುತ್ತಾ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಆನೆಯನ್ನು ತಂದಿರತಕ್ಕಂಥ ನಮ್ಮ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ನೆರವಿರ್ತಕ್ಕಂಥ ಮಾತೆಯರಿಗೂ ಮಾತೊಂದಿಸಿ ಇವತ್ತು ನನ್ನ ಪುಣ್ಯ ಜೀವನದಲ್ಲಿ ಹೆಚ್ಚಿನ ಪುಣ್ಯ ಅಂದರೆ ಸೈನಿಕರಿಗೆ ಸನ್ಮಾನ ಮಾಡೋದೇ ನನ್ನ ದೊಡ್ಡ ಪುಣ್ಯ ಅಂತ ಭಾವಿಸ್ತಾ ಇದ್ದೇನೆ. ನಮ್ಮ ದೇಶದ ಸೈನಿಕರ ವೀರತೆಗೆ ಒಂದು ಮಾತು ಹೇಳ್ತೀನಿ. ಒಬ್ಬ ಸೈನಿಕರಿಗೆ ಗುಂಡು ಬಡಿದು ವೈರಿಗಳು ಗುಂಡು ಬಂದು ಮೂರ್ಛೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಪ್ರಜ್ಞೆ ಬಂದದ್ದು 3 ದಿವಸ ಆದ್ಮೇಲೆ ಪ್ರಜ್ಞೆ ಬಂದಮೇಲೆ ಡಾಕ್ಟ್ರೇ ಗುಂಡು ನನಗೆ ಎದಿಗೆ ಬಡ್ದತ್ತ ಅಥವಾ ಬೆನ್ನಿಗೆ ಬಡುತ್ತ ಅಂತ ಕೇಳ್ತಾನಂತ. ಬದುಕೋದು ಮುಖ್ಯ ಅಲ್ಲ, ಯಾಕಂದ್ರೆ ಎದಿಗೆ ಬಡ್ತಾನ ವೀರ ಯೋಧ, ನಾನು ಬೆನ್ನಿ ಬಡ ಹೇಳಿ ಅಂತ ಆ ಸಾವಿನ ಸ್ಥಿತಿಯಲ್ಲಿ ಕೂಡ ವೀರ ಮಾತನಾಡ್ತಕ್ಕಂಥ ಸೈನಿಕರು ಭಾರತ ಭೂಮಿಯಲ್ಲಿ ಇವತ್ತು ಜನಿಸ್ತಾ ಇದ್ದಾರೆ, ಮುಂದಿನ ದೇಶ ಪುಣ್ಯಾಗ್ತಾರೆ. ಅಂಥ ಸೈನಿಕರ ಬಗ್ಗೆ ಹಗುರಾಗಿ ಮಾತಾಡ್ತಕ್ಕಂಥವ್ರು, ಮನುಷ್ಯತ್ವ ಇಲ್ಲಿರ್ತಕ್ಕಂಥವ್ರು, ಪಟ್ಟಿ ಕೂಡಿಲ್ದವ್ರು ಬಹುಶಃ ಸೈನ್ಯ ಸೇರ್ತಾರಂತ ಮಾತನ್ನು ಕೂಡ ಅಂದಿರ್ತಕ್ಕಂಥವ್ರು. ಅವರು ಕಷ್ಟ ಎಷ್ಟೈತಿ ಅನುಭವಿಸ್ಬೇಕಲ್ಲ ಅಂತೇಳಿ ನಮ್ಮ ಸರ್ ಕೇಳಿದೆ ನಾನು. ಒಬ್ಬರಾದ ಮೀಸು ಮತ್ತು ಸೈನಿಕ ಸೇರ್ಯಾರಂದ್ರೆ ಇರ್ತಿದೆ, ಮತ್ತು ಸ್ವತಃ ಒಬ್ಬರು ಸೇರಿರಲ್ಲ, ಸೇರಿಸೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರೆ ಅವರೆಲ್ಲ ಐಷಾರಾಮಿ ಶ್ರೀ ಸುಖವನ್ನು ಕೊಡಿಸ್ತಕ್ಕಂಥವರೆಲ್ಲ ಅವರು ಹೋಲಿಸಿ ಕೊನೆಗಳಿಗೆ ಅಧಿಕಾರ ಹೊಂದಿಕೊಂಡು ನಾನು ಇನ್ನೊಂದು ಜನ್ಮಿದ್ರೆ ಬೇರೆ ದೇಶದಲ್ಲಿ ಇರ್ತೇನೆ, ಇನ್ನೊಂದು ಜನ್ಮಿದ್ರೆ ಬೇರೆ ಜನ ಹಿಂಗೆಲ್ಲ ಹೇಳಿಕೆ ಕೊಡ್ತಾನೆ. ಖಂಡಿತ ಒಬ್ಬ ಸನ್ಯಾಸಿ ಹೇಳ್ತಾನೆ, ದಿ ಲ್ಯಾಂಡ್ ಆಫ್ ಇಂಡಿಯಾ ಇಸ್ ಮೈ ಬಾಡಿ ಅಂತ. ಒಬ್ಬ ಏನು ಸ್ವಾಮಿ ರಾಮತೀರ್ಥ ಅಂತಕ್ಕಂಥ ಈ ಮಾತು ಹೇಳ್ತಕ್ಕಂಥ ಅಧಿಕಾರ ಅನ್ನಿಸ್ತಲ್ಲ ತ್ಯಾಗ. ಅದಕ್ಕಾಗಿ ನಮ್ಮ ಸೈನಿಕರು ಮತ್ತು ರೈತರು, ಆರೋಗ್ಯ ಅಧಿಕಾರಿಗಳು, ಕಾರ್ಮಿಕರು ಎಲ್ಲರನ್ನೂ ಕೂಡ ಗೊತ್ತದೆ. ನಾವು ಅದೇ ಸುಖವಾಗಿ ಸನ್ಯಾಸಿ ಮಾಡಿಕೊಂಡು ಅದಕ್ಕೆಲ್ಲ ಸೈನಿಕರು ಕಾರಣ ಅಂತ ಅರ್ಥ. ದೇಶ ಕಾಯ್ತಕ್ಕ ಸೈನಿಕರು. ಮತ್ತು ಇಷ್ಟೆಲ್ಲ ಹೇಳ್ತೀವಿ, ನೀನ್ಯಾಕೆ ಸೈನಿಕ ಆಗಿಲ್ಲ ಅಂದರೆ ನಾ ಹೈಟ್ ಇಲ್ಲ, ನಾನು ಪಿಸ್ತೂಲ್ ಜೇಬು ಇಡಬೇಕು ಅರ್ಥ ಅಂತೇಳಿ. ಅದಕ್ಕಾಗಿ ನಾನು ಹೈಸ್ಕೂಲ್ ಮಾಸ್ಟರಾಗಿ ಹೆಡ್ ಮಾಸ್ಟರಾಗಿ ನಾನೇ ಸ್ವಯಂವಾಗಿ ನಿವೃತ್ತಿಗೊಳಿಸಿ ಆಮೇಲೆ ಏನಾಗ ಸನ್ಯಾಸಿ ಹಾಕೋದಂದ್ರೆ ಇದು ನಿವೃತ್ತಿ ಆಗಕ್ಕೆ ಬರೋಂಗಿಲ್ಲ. ಮಾಜಿನೂ ಯಾಕೆ ಬರೋದ, ಮಿನಿಸ್ಟರ್ ಆದಂದ್ರೆ ಮಾಜಿ ಹಾಕ್ತಾನೆ, ML ಮಾಜಿ ಹಾಕ್ತಾನೆ. ಆದ್ರೆ ಒಬ್ಬ ಸನ್ಯಾಸಿ ಮಾಜಿ ಆಗೋದ್ರೆ ನಿವೃತ್ತಿ ತಿಳ್ಕೊಂಡು ಇದನ್ನೆಲ್ಲ ಮಾಡೋದು ತಿಳ್ಕೊಂಡು ಸನ್ಯಾಸಿ ಚೆನ್ನಾಗಿ ಸೇರಿಸುವಂಥ ಅವಕಾಶ ಬಂದಿದೆ. ಇಷ್ಟು ಜನ ಸೈನಿಕರು ನನ್ನ ಸಮೀಪದಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಭಾಳ ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ಜನದವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ನಾವು ಕಣ್ಣಾರೆ ನೋಡಿ ಅವ್ರಿಗೆ ಏನು ಕೊಟ್ಟರು ಕಡಿಮೆ ಅವರು ಮುಖ ತೀರಿಸ್ತಕ್ಕಂಥದ್ದು ಶಿವಯೋಗಿ. ಅವ್ರಿಗೆ ಆರೋಗ್ಯ ಆಯುಷ್ಯಗಳು ಮತ್ತೆ ನಾವು ನಡೀತಂದ್ರೆ ನಾವು ಹೋಗಕ್ಕೆ ರೆಡಿ ಇದ್ದೇವೆ ಅನ್ನೋಂಥ ಮಾತನ್ನು ಮೊದಲನೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಾವು ಹೇಳಿದ್ರು. ಅವರು ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರನ್ನ ಯುದ್ಧಕ್ಕೆ ನಾನು ಕಳಿಸ್ತೇನೆ, ಸೈನಿಕರನ್ನು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು ಅವ್ರು ಮಾತು ಕೇಳ್ಬಿಟ್ಟು ಅಂಥ ಮಾತನ್ನು ಆಡಿರ್ತಕ್ಕಂಥದ್ದು. ಒಂದು ಕೊನೆಯದ ಮಾತು ಹೇಳ್ತಿದ್ದೀನಿ. ಒಬ್ಬ ಸೈನಿಕ ವೀರಮರಣ ಹತ್ತಿದ್ದವ. ಆವಾಗ ಅವರು ಅಂತ್ಯಕ್ರಿಯೆ ಮಾಡೋಕ್ರೆ 3 ವರ್ಷದ ಮಗ ಇತ್ತು. ಎಲ್ಲರೂ ಬರ್ತಿದ್ರು, ಅವ್ರ ಮಿನಿಸ್ಟ್ರು, ML MP ಎಲ್ಲ ಬಂದು, ಅಧಿಕಾರಿಗಳು ಬಂದು, SP DC ಅದ್ಬೇಡಮ್ಮ ನೀನು ಸರ್ಕಾರ ಪರಿಹಾರ ಏನು ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತ ಬೇರೆ ಹೇಳ್ತಿದ್ರು ಅವರು. ಅದು ಬಂದು ಮಾತು ಹೇಳಿದ್ರು, ಇದು ನಡೆದ ಘಟನೆ ಇಲ್ಲ, ನನಗೆ ಪರಿಹಾರ ಬೇಕಲ್ಲ, ನಾನು 3 ವರ್ಷದ ಮಗ ಅದನ್ನಲ್ಲ, ಅವ್ನು ತೊಗೊಂಡು ಹೋಗಿ ನೀವು ಒಬ್ಬ ಉತ್ತಮವಾದ ಯೋಜನೆಯನ್ನು ಮಾಡಿ ಏನು ಇವತ್ತು ಉಗ್ರಗಾಮಿಗಳು ಅವ್ರನ್ನ ಸಂಪೂರ್ಣ ನಾಶ ಮಾಡ್ತೇನೆ ಅಂತ ವಚನ ಕೊಡ್ರಿ, ಅವಾಗ ಅಳಿಸ್ಬಿಡ್ತೀನಿ ಅಂತ ಹೆಣ್ಮಗಳಿದ್ರು. ಗಂಡನ ಜನ ಅವರು ಚಿತೆ ಬೆಳಕಿಡಬೇಕಾದ್ರೆ ಹೇಳ್ತಕ್ಕಂಥ ಮಾತು. ಇಂಥ ವೀರ ಮಾತು ನಮ್ಮ ದೇಶದಲ್ಲಿ ಇದ್ದಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಸೈನಿಕರು ದೇಶದಲ್ಲಿ ಅಪಾರವಾಗಿರ್ತಕ್ಕಂಥದ್ದು. ರೈತರ ಬಗ್ಗೆ, ಸೈನಿಕರ ಬಗ್ಗೆ ಕನಿಷ್ಠ ಯಾರೂ ಮಾತ್ರ
ಒಬ್ಬ ರೈತರಿಂದ ಏನಾದರೂ ಆಫೀಸಿನಲ್ಲಿ ಒಂದು ಕೆಲಸ ಭಾಳಷ್ಟು ಒಂದು ಸೈನ್ ಆದರೆ ಗೋಳಾಡ್ಬಿಡ್ತಾರಲ್ಲ, ಅದಕ್ಕೆ ಅಧಿಕಾರಿಗಳಿಗೆ ಕೈ ಮುಗಿದು ಮಾಡ್ತಾರೆ. ನೀವು ರೈತರು ಬೇಸಿಕ್ ಅನ್ನ ಹಾಕ್ತಾರೆ. ರೈತ ಒಬ್ಬ ಸೈನಿಕ, ಅವರು ನಿವೃತ್ತಿ ಆದ್ಮೇಲೆ ಮಹಾರಾಜರು ಅಲ್ಲಿ ಮೈಸೂರಲ್ಲಿ ಇಷ್ಟು ಜಮೀನು ಕೊಡಬೇಕು ಅಂತ ಅವರು ಇದು ಒಂದು ಕಾನೂನು ಇತ್ತು. ಅವತ್ತೆಲ್ಲ 90 ಎಕರೆ ಜಮೀನು ಕೊಡ್ಬೇಕು ನಿವೃತ್ತಿ ಆಗಿದ್ರು ಅಂತ ತಿಳ್ಕೊಂಡು, ಆಮೇಲೆ ಅವ್ರು ಕೆಲಸ ಕೊಡಬೇಕು ಅಂತಿತ್ತು. ಏನು ಬೇಡ, ಸೈನಿಕರಿಗೆ ಅಂತ ಒಂದಿನ ರಾಜ್ಯ ಸೀಟ್ ಮೀಸಲಾಗಿರಲಿ. MLA MP ಒಂದು ಸೀಟು ಸೈನಿಕರಿಗೆ ರೈತರಿಗೆ ಮೀಸಲಿದೆ ನೋಡೋಣ. ಬರೀ ಜಾತಿ ಆರಿಸ್ಬಿಡ್ತಿರಲ್ಲ, ದೇಶದ ಸೈನಿಕರ ಜಾತಿ ಕುಲ ಗೋತ್ರ ಏನಿಲ್ಲ, ದೇಶ ಹೊಂದಿರ್ತಕ್ಕಂಥ ಸೈನಿಕರಿಗೆ ಒಂದು ಸೀಟ್ ನಾವು ಏನು ಬರುತ್ತೆ ಮೀಸಲಿಡುತ್ತೆ ಅವ್ರಿಗೆ ಅಂತ ಇಟ್ಟು ತೋರಿಸ ನೋಡೋಣ. ಯಾವ ರಾಜ್ಯಕ್ಕೆ ಇಲ್ಲ, ಮತ್ತು ಅವ್ರ ಮಕ್ಕಳು ಬರ್ಬೇಕಲ್ಲ, ಆಮೇಲೆ ಮೊಮ್ಮಗಳು ಬರ್ಬೇಕು, ಎಲ್ಲ ಬರ್ಬೇಕಲ್ಲ, ಅದಕ್ಕೆ ಸೈನಿಕ ಕೊಡೋಲ್ಲ. ಹಾಗಾಗಿ ಅದನ್ನೆಲ್ಲ ಕಡೆಗಣಿಸಿ ದೇಶಕ್ಕಾಗಿ ಪ್ರಾಣ ಮುಡಿಸಿರ್ತಕ್ಕಂಥ ಸೈನಿಕರಿಗೆ ನಾನಿವತ್ತು ಸನ್ಮಾನ ಮಾಡುವಂಥ ಸೌಭಾಗ್ಯ ನನ್ನದಾಗಿ ತಿಳ್ಕೊಂಡು ಅವ್ರಿಗೆಲ್ಲ ಮಾಡಿರ್ತಕ್ಕಂಥ ಸೇವೆ ಧನ್ಯವಾದ ಸಮರ್ಪಿಸ್ತೇನೆ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಪರಿಸರ ಕಾಪಾಡೋದಕ್ಕೋಸ್ಕರ ಅರಣ್ಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಕಾಪಾಡೋದು ವೈದ್ಯಾಧಿಕಾರಿಗಳು, ಇಷ್ಟು ಎಲ್ಲ ಈ ಕ್ಷೇತ್ರಕ್ಕೆ ಬಂದು ಅವ್ರು ಮಾಡಿದ ಸದ್ಯ ಅಪಾರ ಸೇವೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಜಾತ್ರೆ ಮುಗುವವರೆಗೂ ತಾವು ಈ ಕಾರ್ಯ ಪಾಲ್ಗೊಳ್ಬೇಕು ಅಂತ ಅವರಿಗೆ ಸ್ವಾಗತ ಬಯಸ್ತಾ, ಬಂದಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ದರ್ಶನ ಇಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ದೂರದಿಂದ ಸದಸ್ಯರು ಅಂತಾರೆ, ಅವರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಇನ್ನು ಮುಂದೆ ಕಾರ್ಯಕ್ರಮ ಗುರುಗಳು ಚಿತ್ರದಲ್ಲಿ ಬರೋ ಕಾರ್ಯಕ್ರಮ ಇದೆ, ಇನ್ನೂ ಅನೇಕ ಕಾರ್ಯಕ್ರಮ. ಹಾಗಾಗಿ ಕಾರ್ಯಕ್ರಮ ಮಟ್ಟಗೊಳಿಸಿ ಮುಂದಿನ ಕಾರ್ಯಕ್ರಮ ಹಣಿ ಆಗ್ತಾ ಇದ್ದೇವೆ. ಇಷ್ಟೊತ್ತು ಶಾಂತಿ ಕ್ಷೇತ್ರ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಬೇಕು. ಸುಭದ್ರವಾಗಿರ್ತಕ್ಕಂಥ ದೇಶವನ್ನು ಕಟ್ಟುವಲ್ಲಿ